ಅಕ್ರಮ ಮರಳು ಸಾಗಾಣಿಕೆ ತಡೆಗಟ್ಟಲು ಜಿಲ್ಲೆಯಲ್ಲಿ ಟಾಸ್ಕ್ ಫೋರ್ಸ್ ಸಮಿತಿ ರಚಿಸಿದ್ದು, ಜಿಲ್ಲಾ ಸಮಿತಿಗೆ ಹೆಚ್ಚು ಒತ್ತು ನೀಡಲಾಗಿದೆ ಎಂದು ಗಣಿ ಮತ್ತು ಭೂವಿಜ್ಞಾನ ತೋಟಗಾರಿಕೆ ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ತಿಳಿಸಿದರು. ವಿಧಾನ ಪರಿಷತ್ನಲ್ಲಿಂದು ಸದಸ್ಯ ಡಾ ಧನಂಜಯ ಸರ್ಜಿ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ರಾಜ್ಯದಲ್ಲಿ ಒಟ್ಟು 206 ಮರಳು ಗಣಿ ಘಟಕಗಳು ಕಾರ್ಯನಿರ್ವಹಿಸುತ್ತಿವೆ. 879 ಎಂಸ್ಯಾಂಡ್ ಘಟಕಗಳು ಕಾರ್ಯನಿರ್ವಹಿಸುತ್ತಿವೆ. ಎಂಸ್ಯಾಂಡ್ ಘಟಕಗಳನ್ನು ಹೆಚ್ಚಳ ಮಾಡುವುದರಿಂದ ಮರಳು ಪ್ರಮಾಣ ಕಡಿಮೆ ಮಾಡಬಹುದು. ಅಕ್ರಮ ಮರಳು ಸಾಗಾಣಿಕೆಯಲ್ಲಿ ಒಟ್ಟು 23,582 ಪ್ರಕರಣಗಳು ಪತ್ತೆಯಾಗಿದ್ದು, 7,629 ಪ್ರಕರಣಗಳಿಗೆ ಎಫ್ಐಆರ್ ದಾಖಲಾಗಿದೆ ಎಂದರು. ಅವಕಾಶ ನಿರ್ಬಂಧಿತ ಎನ್ಜಿಟಿ ಆದೇಶ ಹೊರಡಿಸಿದೆ ಅಂತ ನಮ್ಮ ಇಲಾಖೆ ಆದೇಶನೂ ಇದೆ. ಅದೇ ರೀತಿಯಲ್ಲಿ ಏನು ನಮ್ಮ ಸದಸ್ಯರುಗಳು ಹೇಳಿದ್ದಾರೆ, ಇದ್ರ ಬಗ್ಗೆ ಹೇಳ್ಬೇಕಪ್ಪ ಅಂದರೆ ನಮ್ಮ ಜಿಲ್ಲಾ ಆಡಳಿತಕ್ಕೆ ಈಗ ನಾವು ಹೆಚ್ಚಿನ ಒಂದು ಅವಕಾಶವನ್ನು ಕೊಡ್ತಾ ಇದ್ದೀವಿ. ಆ ಜಿಲ್ಲಾ ಆಡಳಿತದಲ್ಲಿ ತಾವು ಎಲ್ಲರೂ ಸೇರಿಬಿಟ್ಟು ಪ್ರತಿ ಏನು ನಿಮ್ಮದು KDP ಮೀಟಿಂಗ್ ಇರುತ್ತೆ, ಅದರಲ್ಲಿ ಮತ್ತು ಜಿಲ್ಲಾಧಿಕಾರಿಗಳು ಎಲ್ಲ ಸೇರಿ ಆ ಒಂದು ನೀತಿಯಲ್ಲಿ ತಮಗೆ ಯಾವ ರೀತಿ ಬೇಕೋ ಪರ್ಮಿಟ್ ವ್ಯವಸ್ಥೆ ಆಗಿರ್ಬೋದು, ಒಂದು ಕಮಿಟಿಯನ್ನು ಮಾಡಿಬಿಟ್ಟು ಆ ಕಮಿಟಿ ಮುಖಾಂತರ ಈಗಲೇ ನಾವು ಆಗುವಗಳನ್ನ ಸರಿ ತೂಗಿಸ್ಕೊಂಡು SP ಮತ್ತು DC ಅವರ ಅಧ್ಯಕ್ಷತೆಯಲ್ಲಿ ಅವರು ಜನಪ್ರತಿನಿಧಿಗಳು ಸೇರಿ ಆ ಒಂದು ಕೆಲಸವನ್ನು ಮಾಡ್ತಾರೆ ಅಂತ ನನಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ಹಣಕಾಸು ಲಭ್ಯತೆಯ ಮೇಲೆ ರೈತರಿಗೆ ಸಾಲ ಸೌಲಭ್ಯ ಹೆಚ್ಚಳ ಮಾಡಲಾಗುವುದು ಎಂದು ಸಹಕಾರ ಸಚಿವ KN ರಾಜಣ್ಣ ತಿಳಿಸಿದರು. ಸದಸ್ಯ ಗೂಳಿಗೌಡ ಅವರ ಪ್ರಶ್ನೆಗೆ ಉತ್ತರಿಸಿದ ಸಚಿವರು, ಕೇಂದ್ರ ಸರ್ಕಾರ RBI ನಿಯಮಾವಳಿಯನ್ವಯ ನಬಾರ್ಡ್ಗೆ ಹಣ ಬಿಡುಗಡೆ ಮಾಡುತ್ತಾರೆ. 2023-24ನೇ ಸಾಲಿನಲ್ಲಿ 5,600 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದಾರೆ. 2024-25ನೇ ಸಾಲಿನಲ್ಲಿ 2,340 ಕೋಟಿ ಬಿಡುಗಡೆ ಮಾಡಲಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದರಿಂದ ಹೆಚ್ಚುವರಿಯಾಗಿ 896 ಕೋಟಿ ನೀಡಿದ್ದಾರೆ. 58% ಕಡಿಮೆ ನೀಡಿದ್ದಾರೆ. ನಮ್ಮ ಒಟ್ಟಾರೆ ಬೇಡಿಕೆ 9,219 ಕೋಟಿ ಬೇಡಿಕೆ ಇತ್ತು ಎಂದು ತಿಳಿಸಿದರು. ಭಾವನೆ ಹೊಂದಿದ್ದೇನೆ. ಮತ್ತೆ ಎರಡನೇದು ಅವ್ರ ಪ್ರಶ್ನೆ ಏನು, ಎಲ್ಲಾ ಪಕ್ಷದ ಒಂದು ನಿಯೋಗ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥದ್ದು. ಈಗಾಗಲೇ ಮುಖ್ಯಮಂತ್ರಿಗಳೇ ಸ್ವಯಂ ಆಗಿ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಮನವಿ ಅರ್ಪಿಸಿರೋ ಹಿನ್ನೆಲೆಯಲ್ಲಿ ಅದರ ಅಗತ್ಯತೆ ಈಗ ಕಾಣ್ತಾ ಇಲ್ಲ ಅಂತ ಹೇಳಿ ನಾನು ಭಾವಿಸಿದ್ದೇನೆ.